ಸಿಕೋಸಾ ಒಂದು ಹೊಸ ಕಲ್ಪನೆ. ಇಲ್ಲಿಯವರೆಗಿನ ಅತ್ಯಂತ ಶಕ್ತಿಶಾಲಿ ಭತ್ತದ ಕಳೆನಾಶಕವಾಗಿದೆ. ನೋಡಿ, ಈ ಬೆಳೆಯು ಕಳೆಯಿಂದ ಕೂಡಿದೆ. ಮತ್ತೀಗ ಸಿಕೋಸಾ ಬ್ಯಾನಿಯನ್ ತಂತ್ರಜ್ಞಾನದಿಂದ ಸಿಂಪಡಣೆ ಮಾಡಿದ ಈ ಬೆಳೆಯನ್ನು ನೋಡಿ. ಕಳೆಗಳ ದಾಳಿಯಿಂದ ನಿಮ್ಮ ಬೆಳೆಯನ್ನು ಉಳಿಸಲು ಸಿಕೋಸಾವನ್ನು ಸರಿಯಾಗಿ ಬಳಸುವುದು ಅತ್ಯಗತ್ಯ. ಬಾಟಲಿಯನ್ನು ಚೆನ್ನಾಗಿ ಅಲ್ಲಾಡಿಸಿ, ಮೇಲಿನ ಮುಚ್ಚಳವನ್ನು ತೆರೆಯಿರಿ ಮತ್ತು 4 ರಂಧ್ರಗಳನ್ನು ಮಾಡಿ. ಈಗ ಸಿಕೋಸಾ ಬಾಟಲಿಯನ್ನು ಒತ್ತಿ ಮತ್ತು ಅದನ್ನು 6 ಸುತ್ತುಗಳಲ್ಲಿ ಇಡೀ ಹೊಲಕ್ಕೆ ಸಮವಾಗಿ ಸಿಂಪಡಿಸಿ. ಇವು ಅತ್ಯಂತ ಮುಖ್ಯವಾದದ್ದು. ಸಿಕೋಸಾವನ್ನು ಬಳಸುವ ಮೊದಲು ಗದ್ದೆಯಲ್ಲಿ 4 ರಿಂದ 5 ಸೆಂಟಿಮೀಟರ್ ನೀರು ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಉತ್ತಮ ಫಲಿತಾಂಶಕ್ಕಾಗಿ ಜಮೀನಿನಲ್ಲಿ ಸಿಕೋಸಾ 500 ಮಿಲಿಲೀಟರ್ ಪ್ರತಿ ಎಕರೆಗೆ ಸಮವಾಗಿ ಸಿಂಪಡಿಸಿ. ಓಡಿ ಫಾರ್ಮುಲಾ ಇರುವುದರಿಂದ ಸಿಕೋಸಾ 1 ಎಕರೆ ಭೂಮಿಯಲ್ಲಿ ನಿಯಂತ್ರಿತ ಮತ್ತು ಒಂದೇ ರೀತಿಯಲ್ಲಿ ಚೆನ್ನಾಗಿ ಹರಡುತ್ತದೆ. ಇದು ಇತರೆ ಕಳೆನಾಶಕಗಳಿಗಿಂತ ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ. ಸಿಕೋಸಾವನ್ನು ಗೊಬ್ಬರ ಅಥವಾ ಮರಳಿನಂತಹ ಯಾವುದೇ ವಸ್ತುಗಳೊಂದಿಗೆ ಬೆರೆಸುವ ಅಗತ್ಯವಿಲ್ಲ. ಅದರ ಓಡಿ ಫಾರ್ಮುಲಾದ ಕಾರಣ ಇದು ಅಗಲವಾದ, ಕಿರಿದಾದ ಮತ್ತು ತೆಳುವಾದ ಎಲೆಗಳನ್ನು ಹೊಂದಿರುವ ಕಳೆಗಳ ಮೇಲೆ ಸಮವಾಗಿ ಪರಿಣಾಮಕಾರಿಯಾಗಿದೆ. ಭತ್ತ ನಾಟಿ ಮಾಡಿದ 3 ದಿನಗಳಲ್ಲಿ ಸಿಕೋಸಾ ಬಳಸಿ. ಸಿಂಪಡಣೆ ಮಾಡಿದ ಹೊಲಕ್ಕೆ ನೀರು ಹರಿದು ಹೋಗುವುದನ್ನು ತಡೆಯಲು ಸಿಂಪಡಣೆ ಮಾಡಿದ ಹೊಲದ ಸುತ್ತಲೂ ಸಾಕಷ್ಟು ಎತ್ತರದ ಬಲವಾದ ಒಡ್ಡು ನಿರ್ಮಿಸಿ. ಕಳೆಗಳ ಭಯ ಮುಗಿದ ತಕ್ಷಣ ಕಳೆಗಳ ಮೇಲೆ ಎಲ್ಲಾ ರೀತಿಯ ನಿಯಂತ್ರಣ ಇರುತ್ತದೆ. ಕಳೆಗಳ ಮೇಲೆ ಬಹಳ ಸಮಯದವರೆಗೆ ನಿಯಂತ್ರಣ ಇರುತ್ತದೆ. ಹೆಚ್ಚಿನ ಮೊಳಕೆಯೊಡೆಯುವಿಕೆ ಮತ್ತು ಉತ್ತಮ ಇಳುವರಿ ಇರುತ್ತದೆ. ಸರಿಯಾದ ಬಳಕೆಯು ಬೆಳೆಗಳನ್ನು ಆರೋಗ್ಯಕರವಾಗಿರಿಸುತ್ತದೆ ಮತ್ತು ಕಳೆಗಳಿಂದ ಮುಕ್ತವಾಗಿರಿಸುತ್ತದೆ. ಇವುಗಳನ್ನು ಸಹ ನೆನಪಿಡಿ. ನಿಮ್ಮ ಪಿಪಿಇ ಕಿಟ್ ಧರಿಸಲು ಮರೆಯಬೇಡಿ. ಸುರಕ್ಷಿತ ಸ್ಥಳದಲ್ಲಿ ಸಿಕೋಸಾವನ್ನು ಸಂಗ್ರಹಿಸಿ. ಪ್ರಾಣಿಗಳು ಮತ್ತು ಮಕ್ಕಳಿಂದ ಇದನ್ನು ದೂರವಿಡಿ. ಸಿಕೋಸಾ ಭತ್ತಕ್ಕೆ ಅತ್ಯಂತ ಶಕ್ತಿಶಾಲಿ ಕಳೆನಾಶಕ.